guaranteed. Talk to me, numbers never lie. Add it up, that's me. I said 23. Hi guys. We started for Udupi. Welcome back to my YouTube channel. ಸ್ವಾಗತಂ ಸುಸ್ವಾಗತಂ. ಏನ್ ಗುರು? Going to ಉಡುಪಿ ಎಲ್ಲ ಹೋಗ್ತಾ ಇದೀವಿ? ಮಂಗಳೂರು. ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ನಾವು ಹೊಸ ವರ್ಷ ಆಚರಣೆಗೆ ಎಲ್ಲೈತಾ ಇದೀವಿ? ಉಡುಪಿ ಮತ್ತು ಮಂಗಳೂರು. ಇವನು ನೋಡಕ್ಕಾಗ್ದೆ ಸಾಯ್ತಾ ಇದ್ದಾನೆ. ಒಂದು ಹೊಸ ನಾಯಿ ಕೆಡ ಬಂಪ್ ಸ್ವಲ್ಪ ಕುಡ್ದಂಗೆ ಓಡಾಡ್ದಂಗೆ ಇರುತ್ತೆ. ಗಾಂಜಾ ಹೊಡೆದವ್ರಂಗೆ ಕುಡಿಲಿಕ್ಕೆ ಕುಡಿದಾಡ್ದಂಗೆ ಮಾಡ್ತಾನೆ. ಸ್ವಲ್ಪ ಗಾಂಜಾ ಹೊಡೆದವ್ರಂಗೆ ಕುಡ್ದವ್ರಂಗೆ ಇರ್ತದೆ. ಏನಕ್ಕೋ ಅಲ್ಲಿ ಮಾಡಂ ಬಾ. ಇವಾಗ ತಣ್ಣೀರ್ ಬಾವಿಗೆ ಇಲ್ಲ ತಣ್ಣೀರ್ ಬಾವಿ ಯಾವ್ದು? ತಣ್ಣೀರ್ ಬಾವಿ ಅಂತೆ. ಮಲ್ಪೆ ಬೀಚ್ ಹೋಗ್ತಾ ಇದೀವಿ. ಮಲ್ಪೆ ಬೀಚ್ ಇಂದ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಫೋನ್ ಹುಷಾರ್ಗಳಲ್ಲ. ಹಾಯ್ ಗಾಯ್ಸ್ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಚೇತು ವ್ಲಾಗ್ಸ್. ಹಾಯ್ ಗೈಸ್. ಹಾಯ್. ಇವಾಗ ನಾವು ಮಲ್ಪೆ ಬೀಚಿಂದ ಶ್ರೀಕೃಷ್ಣ ಮಠ ಹೋಗ್ತಾ ಇದೀವಿ. ಕನಕನ ಕಿಂಡಿ ನೋಡಕ್ಕೆ. ಮತ್ತೆ ಆ್ಯಕ್ಚುಲಿ ಇದು ನೇಮ್ ಚೇಂಜ್ ಆಗಿದೆ ಯೂಟ್ಯೂಬ್ದು. ಏನಂತ ಹೇಳ್ತಿದ್ಯಾ? ಕರುನಾಡ ಹುಡುಗ ಚೇತನ್ ಅಂತ ಚೇಂಜ್ ಮಾಡಿದ್ದೀನಿ. ಯಾಕೆ ಚಾಲೆಂಜಿಂಗ್ ಕನ್ನಡಿಗ ಅಂತ ಇತ್ತಲ್ವಾ? ಅದು ಬೇಡ ಅಂತ. ಯಾಕೆ ಬಾಸ್ ಜೈಲ್ಗೆ ಹೋಗ್ಬಿಟ್ರಂತನ? ಇಲ್ಲ, ಬಾಸ್ ಯಾವಾಗಲೂ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ನೋಡಿ ಎಷ್ಟು ರಶ್ ಇದೆ, ಟ್ರಾಫಿಕ್ ಇದೆ. ನಾವು ಇದು ಸಡನ್ ಪ್ಲ್ಯಾನ್ ಮಾಡಿರೋದು. ಟ್ರಾಫಿಕ್ ಏನಿಲ್ಲ. ಇವತ್ತು 31st ಇಯರ್ ಎಂಡು ಉಡುಪಿಗೆ ಹೋಗ್ತಾ ಇದೀವಿ. ಆಮೇಲೆ ಬೀಚಿಗೆ ಬರ್ತೀವಿ. ಆಮೇಲೆ ನಿಮಗೆ ಗೊತ್ತು. ಆಮೇಲೆ ನೆಕ್ಸ್ಟ್ ಡೇಗೆ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಧರ್ಮಸ್ಥಳ ಹಂಗೆ ಹೋಗ್ತಾ ಇರ್ತೀವಿ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಂತೂ ಭಯಂಕರ ಬಸ್ಸು. ಉಡುಪಿ ಅಂದ್ರೆ ಉಡುಪಿ ಒಂಥರ ವೈಬು. ಅಷ್ಟು ರಶ್ ರೀಚ್ ಆಗ್ತಾ ಇರೋದೇ ತಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬೀಚ್ ಅಂತ. ಯಾಕಂದ್ರೆ ಮೀನು ಸ್ಮೆಲ್ ಹಂಗೆ ಇರುತ್ತೆ. ಮೀನು ವಾಸನೆ. ಆಮೇಲೆ ಇನ್ನೊಂದು ನಾವು ಸಡನ್ ಪ್ಲ್ಯಾನ್ ಮಾಡಿಕೊಂಡು 5 ಜನ ಹೋಗ್ತಾ ಇರೋದು. ತುಂಬ ಚೆನ್ನಾಗಿದೆ. ವರ್ಷದ ಕೊನೆಯಲ್ಲಿ ಏನೋ ಒಂಥರ ಎಲ್ಲರಿಗೂ ಮೈಂಡ್ ರಿಲ್ಯಾಕ್ಸ್ ಆಗೋ ಥರ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನೆಕ್ಸ್ಟು ದೇವಸ್ಥಾನದಲ್ಲಿ ಸಿಗವ. ಶೇಡ್ ಸ್ವಲ್ಪ ತೆಗಿಯೋ. ಶೇಡ್ಸ್ ಇರಲಿ, ಸ್ವಲ್ಪ ಬಿಸಿಲಿದೆ, ಅದಕ್ಕೋಸ್ಕರ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂದರೆ ಸಾರಿ. ಮಂಡ್ಯದಲ್ಲಿ ಟೈರ್ ಓಡಿಸ್ಕೊಂಡು ನಿಂತಿದ್ದ, ಇವಾಗ ಬಿಸಿಲು ಅಂತಾನೆ. ಓಕೆ. ಹಾಯ್ ಗೈಸ್. ಇವಾಗ ನಮ್ದು ಬೀಚ್ ಹತ್ರ ಹೋಗ್ತಾ ಇದೀವಿ. ಬೆಳಗ್ಗೆಯಿಂದ ನಮಸ್ಕಾರ ದೊಡ್ಡ ಮಂದಿ. ನೀವು ದೊಡ್ಡ ಮಂದಿಪ್ಪ. ನಾವೇಲಿ ಬ್ರೋ. ಈಗ ಬೀಚ್ ಹತ್ರ ಹೋಗ್ತಾ ಇದೀವಿ. ಮಲ್ಪೆ ಬೀಚ್ ಸೀವಾಕ್ ಹೋಗ್ತಾ ಇದೀವಿ. ಬೆಳಗ್ಗೆಯಿಂದ ಉಡುಪಿ ದೇವಸ್ಥಾನ ಅಲ್ಲೆಲ್ಲ ರೌಂಡ್ ಹಾಕೊಂಡು ಬಂದ್ವಿ. ಕಳ್ಳ. ಆಮೇಲೆ ಈಗ ಬೀಚ್ ಹತ್ರ ಹೋಗ್ತಾ ಇದೀವಿ. ಸುಳ್ಳು ಹೇಳ್ತೀಯ ಕಳ್ಳ. ಬೀಚ್ ಹತ್ರ ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀವಿ. ಆಮೇಲೆ ಸೂರ್ಯ ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ. ಆಕ್ಚುಲಿ ಈಗ ಇನ್ನೊಂದು ಸ್ವಲ್ಪ ಅವರಲ್ಲಿ ಹೊಸ ವರ್ಷ ಬರುತ್ತೆ. ಆಕ್ಚುಲಿ ನಾವು ಮಿಡ್ ನೈಟ್ ಹೋಗೋಣ ಬೀಚ್ ಹತ್ರ. ಮಿಡ್ ನೈಟ್ ಒಂದು ಮಾಡಾಕ್ತಿವಿ. ತಲೆ ಕೆಡ್ಸ್ಕೊಬೇಡಿ. ಬೀಚ್ ನಮ್ದೇ. ಇಲ್ಲಿ ಈ ರೂಮಿಗೆ 1-2 ವರ್ಷಕ್ಕೆ ಮುಂಚೆ ಬಂದಿದೆ 700 ರೂಪಾಯಿ ಒಂದು ರೂಮ್ ಕೊಟ್ಟಿದೆ. ಇವಾಗ 4500 ರೂಪಾಯಿ ಒಬ್ರಿಗೆ 1900 ರುಪೀಸ್ ಬೀಳುತ್ತೆ. ತುಂಬಾ ಕಾಸ್ಟ್ಲಿ ಜೀವನ.
ಬನ್ನಿ ಬನ್ನಿ. ಓಕೆ, ಲೆಟ್ಸ್ ಮೀಟ್ ಅಪ್ ಇನ್ ಸಮುದ್ರ ಬೀಚ್. ಗೈಸ್, ಇವತ್ತಂತೂ ಎಷ್ಟು ಬಸ್ ಬರ್ತಿದೆ ಅಂದ್ರೆ ಬೆಳಗ್ಗೆಯಿಂದ. ಓ ಮೈ ಗಾಡ್, ಎಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ. ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ಓ, ಹಿಂದ್ಗಡೆ ಬಸ್ ಕೂಡ ಬರ್ತಾ ಇದೆ. ಇಲ್ಲಿ ರ್ಯಾಶ್ ಡ್ರೈವಿಂಗು, ಹಿಂದೆ ಮುಂದೆ ನೋಡಲ್ಲ. ಪೊಲೀಸ್ ನೋಡಲ್ಲ, ಏನಿಲ್ಲ. ಪೊಲೀಸು ಚೆಕಿಂಗ್ ಮಾಡಿಬಿಡ್ತಾವ್ರೆ. ಪೊಲೀಸು ಎಲ್ಲ ಫುಲ್ ಸ್ಟ್ರಿಕ್ಟು ಇವತ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿಗಿಂತ ಗೋಕರ್ಣ ಹ್ಯಾಪ್ನಿಂಗ್ ಪ್ಲೇಸು. ಇಲ್ಲಿ ಅಷ್ಟು ಏನು ಇದಿರಲ್ಲ, ಯಾಕಂದರೆ ಆ್ಯಕ್ಚುಲಿ ಇವತ್ತು ರಘು ದೀಕ್ಷಿತ್ ಅವರು ಗೋಕರ್ಣಗೆಲ್ಲ ಹೋಗ್ತಿದ್ದಾರೆ. ಇಲ್ಲಿ ಈ ಕಾಪು ಬೀಚಲ್ಲೂ ಕೂಡ ಇದೇನು ಇದು ಕರಾವಳಿ ಉತ್ಸವ ನಡೀತಿದೆ. ಕರಾವಳಿ ಉತ್ಸವ ನಡೀತಿತ್ತು. ಭಯಂಕರ, ಎಷ್ಟು ಜನ ಇದ್ದಾರೆ. 7ವರೆಗೂ ಸಮುದ್ರ ಆಟ ಆಡೋದೆಲ್ಲ ಮಾಡ್ಬೋದು, ಅದಾದ್ಮೇಲೆ ಮಾಡೋಕ್ಕಾಗಲ್ಲ. ಓಕೆ, ನಾವು ಬೀಚ್ ಹತ್ರ ಹೋಗೋಣ. ಏನೋ ಇವರು ಎಲ್ಲ ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ನಾವು ಸ್ಟಾರ್ಗಳೇ ಬಲ್ಲೆ ಯಾರನ್ನು ಬಂದ್ರೆ ಬೆಟ್ಟ. ಹಾ, 7 ಗಂಟೆ ಕ್ಲೋಸ್. ಓಕೆ ಓಕೆ. ಏನು ಓಕೆ ಮರೆ, 1 ತಾಸು ಬರೇ. ಬನ್ನಿ ಬನ್ನಿ, ಇನ್ನೂ 5 ಗಂಟೆ. ಅಲ್ಲಿ ಹೇಳೋದು ಮರೆ ಪೊಲೀಸ್, ಅವರೇ ಹೇಳ್ತಾರೆ. ಪೊಲೀಸ್ಗೆ ಕೈ ಹೋಗಿ. ಅದು ಮೇನ್ ಬೀಚ್ ಹತ್ರ. ನಾವು ಈ ಕಡೆ ಬ್ರೋ ಬನ್ನಿ ಬ್ರೋ, ನಾವು ಹೊಸ ವರ್ಷದ್ದು ಆಕ್ಚುಲಿ ನಾವು ಇವಾಗ 4 ಗಂಟೆಗೆ ಬರ್ತಾ ಇದ್ದಾರೆ. ನಾವು ರಮ್ಯ ಅವ್ರು ಬರ್ತಾ ಇದ್ದಾರೆ. ಸುಮ್ಮಿರೋ, ಇವ್ರು ಯಾರೋ ಇವ್ರು. ನಾವು ಇವಾಗ ಆಕ್ಚುಲಿ ಎಲ್ಲ ಸಮುದ್ರದ ಹತ್ರ ಸಿಗೋಣ. ಮಿಡ್ ನೈಟ್ 12 ಗಂಟೆಗೆ ಹೋಗ್ತೀವಿ. 12 o'clock ಅಲ್ಲಿ ಶಾರ್ಪ್ 12 o'clock ಮಿಡ್ ನೈಟ್ ಹೋಗ್ತೀವೋ ಹೋಗಲ್ವೋ ನೋಡಿ ಕಾದಿ. ಅದು ನಾವು ವಾಪಸ್ ರೂಮ್ಗೆ ಹೋದ್ಮೇಲೆ ಡಿಸೈಡ್ ಆಗುತ್ತೆ. ವಿ ವಿಲ್ ಬಿ ಬ್ಯಾಕ್ ಆಫ್ಟರ್ ಫ್ಯೂ ಸೆಕೆಂಡ್ಸ್. ಡೈರೆಕ್ಟ್ ಬೀಚು ಹೇಳ್ತಾನೆ ಇದೀನಿ, ಬೀಚು ಅಂತ. ಈಗ ಡೈರೆಕ್ಟ್ ಬೀಚಲ್ಲೇ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಇವಾಗ ಗಾಂಧೀಜಿ ಅವರು ಕೂತಿರೋ ಮಲ್ಪೆ ಬೀಚ್ ಹತ್ರ ಬಂದಿದ್ದೀವಿ. ಗಾಂಧೀಜಿ ಹಿಂಗೆ ಹೋಗ್ಬೇಕು. ಏನು ಜನ ಗೈಸ್, ಭಯಂಕರ ಜನ. ಏನು ನಾವು ಬಂದಿರೋ ಟೈಮಿಂಗು ಚೆನ್ನಾಗೈತೆ. ಯಾಕೆ ಹೇಳು, ಅಷ್ಟು ಬಿಸಿಲಿರಲ್ಲ. ಓಹೋ, ಎಂಥ ಸಾಹಸ. ಮಗ ಕಬಡ್ಡಿ ಎಲ್ಲ ಆಡ್ಬೋದು ನಾವು. ಕಬಡ್ಡಿ ಆಡವಾ? ಸಾಗರ್, ಕಬಡ್ಡಿ ಆಡವಾ? ಹಾ, ಈ ಕಡೆ ಓ, ಇಲ್ಲಿ ನೋಡಿ ಗೈಸ್, ಇಲ್ಲಿ ರೆಡ್ ಕಲರ್ ಅವ್ರು ಯಾರು ಅಂತ ಗೊತ್ತಿರ್ಬೋದು. ಓಂ ಶಕ್ತಿ ಡ್ರೈವರ್ ಅಪ್ಪ, ಡ್ರೈವರು. ಓಂ ಶಕ್ತಿ ಡ್ರೈವರ್. ಅಯ್ಯೋ, ಏನೇನು ಆಕ್ಟಿವಿಟೀಸ್ ತುಂಬಾ ಐತೆ ಮಗ. ಮಗ ಸಾಗರ್, ಆಕ್ಟಿವಿಟೀಸ್ ತುಂಬಾ ಐತೆ ಕಣ. ಅಬ್ಬಾ, ನಾನ್ ಬೇಗ ಬರೋದ ಅಂತ ಹೇಳದ್ನ ನೀವು. ಏನೋ ನೀವು ಕಲಾಕಾರಗಳು. ಮಧ್ಯಾಹ್ನ 5 ಜನ ಇರಲಿಲ್ಲ, ಆ ಕಡೆ ಕಡಿಮೆ ಇದ್ದಾರೆ. ಕಲಾಕಾರಗಳು ಕಣ, ಕಲಾಕಾರಗಳು. ಜನ ಸಾಗರ. ಲಾಸ್ಟ್ ಬೆಂಚ್ ಅವರಂತೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸಾಗರ್, ನಿಷಿದ್ಧ. ಏನ್ ನಿಷಿದ್ಧ? ಒಬ್ಬೊಬ್ಬ ಜೊತೆಗೆ ಇರ್ತಿದ್ದ ಒಬ್ಬೊಬ್ಬನೇ ಓಡಾಡೋದು ಯಾಕೆ? ಇದು ವಯಸ್ಸಿನ ಮಿಸ್ಟೇಕ, ಕನ್ಸಿನ ಮಿಸ್ಟೇಕ. ಇಲ್ಲಿಂದ ಸ್ಟಾರ್ಟ್ ಮಾರ್ನಿಂಗ್ ಅದೇ. ಅಲ್ಲಿ ಆ ತುದಿಗೆ ಹೋಗೋಣ ಬಾರೋ. ಅಲ್ಲೇ
ಆ ತುದಿಗೆ ಹೋಗೋಣ. ಒಂದ್ ನಿಮಿಷ ಆಫ್ ಮಾಡು. ಹಾಂ, ಯಾರು ಡ್ರೈವರಪ್ಪ ಡ್ರೈವರು? ಹೋಗೋ ಮುಂದೆ ನೋಡಲು. ಹಾಯ್ ಗೈಸ್, ಹಾಯ್, ಈಗ ಹೊಸ ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದೆ. ಎಲ್ಲಿದ್ದೀವಿ ನಾವು? ಮಲ್ಪೆ ಬೀಚ್ ಹತ್ರ ಇದ್ದೀವಿ. ಮಲ್ಪೆ ಬೀಚ್. ಟೈಮ್ ಬಂದು ಇವಾಗ ಒಂದು 9:30 ಆಗಿದೆ. ಉಡುಪಿ. ಆಮೇಲೆ ಇಲ್ಲಿ ಬೀಚ್ ಹತ್ರ ಫುಲ್ ರಿಸ್ಟ್ರಿಕ್ಷನ್ ಇದೆ ಅಂತ ಅದು ಇದು ಅಂತ ಹೇಳಿದ್ರು. ಆದ್ರೆ ಯಾವ ರಿಸ್ಟ್ರಿಕ್ಷನ್ಸು ಇಲ್ಲ, ಯಾರು ಆರಾಮಾಗಿದ್ದೀವಿ. ಆಕ್ಚುಲಿ ಇಲ್ಲೆಲ್ಲ ತುಂಬಾ ಸಾಂಗ್ ಹಿಂಗೆಲ್ಲ ಹಾಕೊಂಡು ಇದು ಮಾಡ್ತಿದ್ದಾರೆ. ಏನ್ ಸಾಗರ್ ಎಲ್ಲ 2026ಗೆ ಎಲ್ಲ ಹೈಪ್ ಕೊಟ್ಟು ಎಲ್ಲ ಚಿಕ್ಕ ಮಕ್ಕಳೆಲ್ಲ ಫುಲ್ಲು ಚೆನ್ನಾಗಿದೆ. ಓಕೆ, ಈಗ ಅಂದರೆ 12 ಗಂಟೆಗೆ ಇನ್ನೊಂದು ಬರ್ತೀವಿ, ಇನ್ನೊಂದು ಲಾಗ್ ಜೊತೆಗೆ. ಅಲ್ಲಿವರೆಗೂ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಏನಿಲ್ಲ, ಕುಡ್ದು ಬಿಟ್ರೆ ಹಿಂಗೆಲ್ಲ ಆಡ್ತಾರೆ. ಅವ್ನು ಮಾಡು. ಅಲ್ಲಿ ಅವನು ಎದ್ದೇಳ್ತಾನೆ ಇಲ್ಲ. ಅಲ್ಲಿ ಇವನ್ ನೋಡು, ಏನೋ ಮಾಡ್ತಾ ಇದ್ದ ಮಗ, ಮಾಟ ಮಂತ್ರ. ಸುಮ್ಮನೆ ಕಲ್ಲೋಡ್ಗಾಗಲ್ಲ ವಿಡಿಯೋಗ, ಕಲ್ಲೋಡ್ ಆ್ಯಕ್ಷನ್ಗ ಅಲ್ಲಿ ಹೋಗೋ. ನಾ ಹೇಳೋದು ಕೇಳ, ಆ್ಯಕ್ಷನ್ ಫುಲ್ ನೋಡೋದು. ಏನೋ ಮಾಡ್ತಾವನೆ ಅವನು ಅಲ್ಲಿ. ಅವನು ಪೊಸಿಷನ್ ನೋಡು ಮಗ. ನೋಡ್ತಾ ಇದೀನಿ, ಏನೋ ಮಂತ್ರ ಆಗ್ತಾ ಇದ್ದ ನಾನು. ಕಲ್ಲೋಡು ಕುಡ್ದು ಕೇಸ್ ಹೆಂಗ್ ಮಾಡಕತ್ತಾರ ಅಲ್ಲಿ ಒಳಗ. ಅಲ್ಲಿ ಅವ್ರು ಎದ್ರಕ ಹೋದ್ರು ಆತಾಗೆ. ಅಲ್ಲಿ ಅವನು ನೋಡು. Thank you, God. I'm forever grateful for all the things that God has blessed me with. ಹಾಯ್ ಗೈಸ್, ಇವತ್ತು ಹೊಸ ವರ್ಷದ ದಿನ. ನಾವು ಉಡುಪಿಯಿಂದ ಮಂಗಳೂರಿಗೆ ಬಂದು ಈಗ ಕದರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನ್ ಮಗ? ಹೊಸ ವರ್ಷ ಸ್ಟಾರ್ಟಿಂಗ್ ವಿತ್ ಟೆಂಪಲ್. ಹೊಸ ವರ್ಷದ ದಿನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನನ್ಸ್ತಿದೆ? ಧರ್ಮಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ಕದ್ರಿಗೆ ಬನ್ನಿ, ಆಮೇಲೆ ಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಿ. ಬೇಕಿದ್ರೆ ಅಲ್ಲ, ಅವ್ರ ಇಷ್ಟ. ಮಂಜುನಾಥ ಸ್ವಾಮಿ ಸ್ಥಾಪಿಸಿರೋದು ಫಸ್ಟ್ ಕದ್ರಿಲೇ ಅಂತೆ ಸ್ಥಾಪನೆ ಮಾಡಿದ್ದು. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೀನು ಮಗ? ನಾನು ಒಂದ್ಸಲಿ ಹೋಗಿದ್ದೀನಿ ಆಲ್ರೆಡಿ. ಒಂದ್ಸತಿ ಹೋಗಿದ್ಯಾ? ಎಲ್ಲ ಫಸ್ಟ್ ಟೈಮ್. ನೀನು? ನಾವು ಆಲ್ರೆಡಿ ಒಂದು 10-15 ಸತಿ ಆಗಿರ್ಬೋದು. ಕೆಲಸ ನೀನು ಕಾಲೇಜ್ ಓದ್ಬಿಟ್ಟು ಏನ್ ಯಾವ ಸಿಟಿಯಲ್ಲಿ. ಓಕೆ, ಈಗ ಇದು ಡೇ 2 ಆಫ್ ನಮ್ಮ ಜರ್ನಿ. ಹೊಸ ವರ್ಷದ ದಿನ. ಇಲ್ಲೆಲ್ಲ ಮನೆಗಳು ತೋರ್ಸೋ. ಮನೆಗಳೆಲ್ಲ ತೋರಿಸಿದೀನಿ ನಾನು. ಮನೆಗಳು ನೋಡಿ. ಈಗ ಡೇ 2 ಜರ್ನಿ ನೆನ್ನೆನೇ ಸ್ಟಾರ್ಟ್ ಆಗೈತಲ್ಲ, ಮೊನ್ನೆನೇ ಸ್ಟಾರ್ಟ್ ಆಯ್ತು ಆಕ್ಚುಲಿ. ಹೊಸ ವರ್ಷದ ಜರ್ನಿ. ಹೊಸ ವರ್ಷದ ಜರ್ನಿ ಏನಿಲ್ಲ, ವಾಪಸ್ ಕರ್ಕೋತಾರ. ಹೊಸ ವರ್ಷದ್ದು ಏನಿಲ್ಲ, ಏನ್ ಕ್ಯಾಲೆಂಡರ್ ಚೇಂಜ್ ಆಗತ್ತೆ ಅಷ್ಟೇ. ಇನ್ನೇನು ಹೊಸ ವರ್ಷ ಇನ್ನೇನು ಅಂತ ದೊಡ್ಡಿಲ್ಲ. ಆದ್ರೆ ನಮ್ದು ಏನಪ್ಪಾ ಅಂದ್ರೆ ಎಲ್ಲೇ ಹೋದ್ರು ಪ್ರತಿ ದಿನಾನು ಹೊಸದೇ, ಎಲ್ಲದನ್ನು ಎಂಜಾಯ್ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ದೇವಸ್ಥಾನದಲ್ಲಿ ಸಿಗೋಣ. ಬಾಯ್ ಗೈಸ್. ಹಾಯ್ ಗೈಸ್, ಈಗ ನಾವು ಶ್ರೀ ಕ್ಷೇತ್ರ ಕದ್ರಿಗೆ ಬಂದಿದ್ದೀವಿ. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ನೆಕ್ಸ್ಟ್ ಈಗ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ, ಅಲ್ಲಿ 7 ಕೊಳಗಳಿದೆಯಂತೆ, ತೀರ್ಥನೆಲ್ಲ ತಲೆ ಮೇಲೆ ಹಾಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾವು ತೀರ್ಥದಲ್ಲೆಲ್ಲ ಮುಳುಗೋಣ ಅಂದ್ಕೊಂಡಿದ್ವಿ, ಆದರೆ ತುಂಬ ಲೇಟ್ ಆಗಿದೆ.
ಅಲ್ಲ 12:30ಗೆ ಕ್ಲೋಸ್ ಅಂತೆ, ಅದಕ್ಕೆ. ಅದು ಹೊಸ ವರ್ಷದ ದಿನ ಬಂದಿದ್ದೀವಿ, ತುಂಬ ಜನ ಇದ್ದಾರೆ. ಆದರೂ ಬೇಗ ದರ್ಶನ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ, ಯಾಕೆಂದರೆ ಬೇಗ ಬಿಡ್ತಾರೆ ಅಂತ ಹೇಳಿದರು. ನೋಡೋಣ, 12:30ಗೆ ಲಾಸ್ಟು. ಇದು ಟೆಂಪಲ್ ಒಳಗಡೆ ಗರುಡ ಗಮನ ವೃಷಭವಾಹನ ಫಿಲಮಲ್ಲಿ ನೋಡಿರ್ಬೋದು ನೀವು ಇದು ದೇವಸ್ಥಾನದ ಬಗ್ಗೆ. ಇಲ್ಲಿ ಹೊರಗಡೆ ಲಗೇಜು ಚಪ್ಪಲಿ ಎಲ್ಲ ಇಟ್ಕೊಂಡು ಈಗ ಕೈ ತೊಳ್ಕೊಂಡು ಸ್ಟಾರ್ಟ್ ಮಾಡೋಣ. ತೀರ್ಥಕೆರೆಗಳು ಅಂತ ಇದೆ, ಅದು ಈ ಕಡೆನೇ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋದರೆ ಅಲ್ಲಿ 7 ತೀರ್ಥಕೆರೆಗಳಿದೆ. ಇಲ್ಲಿ ದೇವರ ಮೆರವಣಿಗೆ ನಡೀತಿದೆ. ಇಲ್ಲಿರೋ 7 ಕೊಳನ ತೀರ್ಥ ನಾವು ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಂತಾರೆ. ತುಂಬ ಪುಣ್ಯ ಮಾಡಿರಬೇಕು ಈ ಥರ ಜಾಗಕ್ಕೆ ಬರೋಕ್ಕೆ. ಇಲ್ಲಿ ತೊಳೆ ಅಲ್ವಾ? ಹಾಂ, ಇದು ಮೀನು. ಎಲ್ಲ ಒಳ್ಳೇದಾಗಲಿ ಕಣಪ್ಪ ದೇವ್ರೆ. ಏನು ಮಗ, ಹೊಸ ವರ್ಷ ಎಲ್ರಿಗೂ ಹೊಸತಾಗಲಿ, ನಮಗೂ ಹೊಸದಾಗಲಿ. ಈಗ ಅಲ್ಲೆಲ್ಲ ಕೊಳ ಎಲ್ಲ ನೋಡ್ಕೊಂಡು, ಹಾಂ, ಇಲ್ಲೊಂದು ಪಾಂಡುರಂಗ ಗುಹೆ ಅಂತ ಇದೆಯಂತೆ, ಅದಕ್ಕೆ ಹೋಗೋಣ ಬನ್ನಿ. ಆಮೇಲೆ ಇದು ಮೇನ್ ದೇವಸ್ಥಾನ ಇಲ್ಲಿರೋದು ಆಂಜನೇಯ. ಓ, ಇಲ್ಲೇ ಕಾಣಿಸ್ತಿರ್ತಲ್ಲ ವಿಗ್ರಹ. ಓಕೆ ಗೈಸ್, ಇವಾಗ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿರೋ ಒಂದು ಗುಹೆ ಅಂತ ಇದು.
ಯಾವ ಗುಹೆ ಏನು ಅಂತ ನಮ್ಮ ಫ್ರೆಂಡ್ ನಿತೀಶ್ ಅವ್ರು ಹೇಳಬೇಕು ಈಗ. ಸೊ ಇವಾಗ ಇಲ್ಲಿ ಬಂದು ಒಂದು ಗುಹೆ ಇದೆ. ಅಂದರೆ ಆಗಿನ ಕಾಲದಲ್ಲಿ ನಿರ್ಮಿಸಿರುವಂಥ ಒಂದು ಸ್ಟ್ರಕ್ಚರು ಏನೋ ಒಂದು ಆಗ್ಬೋದು. ಅಲ್ಲಿ ಕುತ್ಕೊಂಡು ತಪಸ್ವಿಗಳು ತಪಸ್ ಮಾಡ್ತಿದ್ರಂತೆ. ಮತ್ತು ಅಲ್ಲಿ ಯಾರನ್ನೂ ಬಿಡಲ್ಲ, ಬಟ್ ಹೊರಗಡೆಯಿಂದ ನೋಡ್ಬೋದು. ತುಂಬ ಚೆನ್ನಾಗೈತೆ. ನಾವು ಅದನ್ನು ಮಾಡೋಕ್ಕಿಂತ ನಾವು ತುಂಬ ದೂರದಿಂದ, ನಿಮಗೆ ಗೊತ್ತಲ್ವ ಮಂಗಳೂರು ವಾತಾವರಣ ಫುಲ್ ಹೀಟು, ಇಲ್ಲಿ ಬಂದು ಏನೋ ಒಂಥರ ತಂಪು ಅನಿಸುತ್ತೆ. ಹೌದು, ನಿಜ. ಸೊ ಅದಕ್ಕೋಸ್ಕರ ನಾವು ಸಿಟಿಯಿಂದ ಬಂದಾಗ ತುಂಬ ಹೀಟು, ಹ್ಯುಮಿಡಿಟಿ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತಂಪಾಗಿದೆ, ಚೆನ್ನಾಗಿದೆ, ಏನಿಲ್ಲ ಮಾಡ್ಬೋದು. ಆ್ಯಂಡ್ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಜಾಸ್ತಿ ಏನು ದೂರ ಇಲ್ಲ, ಇಷ್ಟೇ ಅಲ್ಲೇ. ಮತ್ತು ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಇದ್ದಂತಹ ಸಾಧು ಸಂತರುಗಳ ಸಮಾಧಿ ಮಾಡಿದ್ದಾರೆ ಇಲ್ಲಿ. ಹೌದಾ? ಅದನ್ನು ಯಾವ ಗುಹೆ? ಒಂದು ಗುಹೆ ಇದೆ, ಅಲ್ಲಿ ನೋಡ್ಬೋದು. ಅದು ಯಾವ ಗುಹೆ ಏನು ಅಂದರೆ ಅಲ್ಲಿ ಏನೋ ಮಾಡ್ತಿದ್ರು ಅನ್ನೋದು ಗೊತ್ತಿಲ್ಲ ಕರೆಕ್ಟಾಗಿ. ಎಷ್ಟು ಸತಿ ಬಂದಿದ್ಯಾ ನೀನು? ಎಷ್ಟು ಸತಿ ಬಂದಿದ್ಯಾ? ತುಂಬ ಸಲ ಬಂದಿದ್ದೀನಿ, ಗೊತ್ತು. ಹಿಸ್ಟ್ರಿ ಕೆತ್ಕಕ್ಕೆ ಹೋಗಲಿಲ್ಲ, ಹಿಸ್ಟ್ರಿ ಗೊತ್ತಿಲ್ಲ, ಪರವಾಗಿಲ್ಲ, ಭಕ್ತಿ ಇದ್ರೆ ಸಾಕು. ಇಲ್ಲಿ ಶ್ರೀ ಪರಶುರಾಮ್ ಮಹಾದ್ವಾರ ಅಂತ ಇದೆ. ಪರಶುರಾಮ್ ಮಹಾದ್ವಾರ ಅವ್ರದ್ದು ಜೀವಂತ ಸಮಾಧಿ ಇಲ್ಲಿರೋದು. ಓಕೆ, ಈಗ ಆದರೆ ಒಳಗಡೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಓಕೆ ಗೈಸ್, ಇಲ್ಲಿ ಯಾವುದೋ ಮಠದ ಥರ ಎಲ್ಲ ಇದೆ. ಮಠನ ಏನು, ಈ ಕಡೆ ಒಂದು ಗೇಟ್ ಇದೆ. ಓ, ನಾವು ಬೆಟ್ಟ ಹತ್ಕೊಂಡಂಗೆ ಬಂದ್ವಿ, ಆದರೆ ಗಾಡಿ ಗಿಡಿಲೆಲ್ಲ ಬರ್ಬೋದು. ಇಲ್ಲೆಲ್ಲ ಒಂದು ಸ್ವಲ್ಪ ಘಟ್ಟದ ಮೇಲೆ ಅಂತಾರಲ್ಲ ಆ ರೀತಿ, ಘಟ್ಟದ ಕೆಳಗೆ ಅಂತ. ವಾ, ತುಂಬ ಚೆನ್ನಾಗಿದೆ. ಒಳಗಡೆ ತೋರ್ಸೋಕೆ ಹೋಗಲ್ಲ, ಇಲ್ಲಿಂದಲೇ ನೋಡಿ. ನೀವು ಬರ್ರಿ ಅಂತ ಹೋಗ್ಬಿಟ್ರಲ್ಲೋ, ನಾವು ಅದ್ರ ಮೇಲ್ಗಡೆ ಬಂದಿದ್ದೀವಿ. ಇನ್ನೂ ಒಂದು ದೇವಸ್ಥಾನ ಇದೆ. ಸ್ವೀಕರಿಸಿ. ಸೊ ಗೈಸ್ ಇವಾಗ ಪ್ಲಾನ್ ಮಾಡಿ ಹೋದ್ರೆ ಕರೆಕ್ಟಾಗಿ ಹೋಗ್ತೀವಿ, ಕರೆಕ್ಟಾಗಿ ಬರ್ತೀವಿ. ನೆನ್ನೆ ಇವರು ಒಬ್ಬ ಅನ್ಕಲ್ಚರ್ಡ್ ಫೆಲೋ ಅನ್ಪ್ಲಾನ್ಡ್ ಆಗಿ ಪ್ರೆಸೆಂಟ್ ಆಗಿ ಒಂದು ಟ್ರಿಪ್ ನ ಆರ್ಗನೈಸರ್ ಸರಿ, ಅವೆಲ್ಲ ಬಿಟ್ಟಾಕಿ ಈಗ ಡಿಸ್ರೆಸ್ಪೆಕ್ಟ್ಫುಲ್ ಸ್ವಾಮಿ ಕೊರಗಜ್ಜ ದೇವಸ್ಥಾನದ ಹತ್ರ ಬರ್ತಾ ಇದೀವಿ, ದೇವ್ರ ಗುಡಿ ಹತ್ರ. ಇದು ಪ್ಲೇಸ್ ಎಲ್ಲಿಗೆ ಬರ್ಬೇಕು ಮಗ? ಮಂಗಳೂರಿಂದ ಎಲ್ಲಿಗೆ ಬರ್ಬೇಕು? ಮಂಗಳೂರಿಂದ ನೀವು ಕುತ್ತಾರ್ ಬಸ್ ಹತ್ಬೇಕು. ಕುತ್ತಾರ್ ಇಲ್ಲಿ ಮಂಗಳೂರಿಂದ ಜ್ಯೋತಿ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸಿಗೆ ಬಂದು ಅಲ್ಲಿಂದ ಕುತ್ತಾರನ್ನ ಬಸ್ಸಿಗೆ ಹತ್ತಿದ್ರೆ ಅಲ್ಲಿಂದ ಒಂದು ಕದ್ರಿಗೆ ಹೋಗ್ಬೋದು. ಕದ್ರಿಗೆ ಹೋಗಿ ನಾವು ಕದ್ರಿಗೆ ಹೋಗಿದ್ದು ಬರ್ತಾ ಇರೋದು. ಸೊ ಹಂಗಾಗಿ ನೆಕ್ಸ್ಟ್ ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಕದ್ರಿಗೆ ಹೋಗಿದ್ವಿ. ಸೊ ಕದ್ರಿಯಿಂದ ನಾವು ಇವಾಗ ಕೊರಗಜ್ಜನ ನೋಡಕ್ ಬಂದಿದ್ದೀವಿ. ಸೊ ಕೊರಗಜ್ಜನ್ ಬರಬೇಕು ಅಂದ್ರೆ ನೀವು ಕದ್ರಿಲಿಂದ ಜ್ಯೋತಿಗೆ ಬಂದು ಜ್ಯೋತಿಯಿಂದ ನೀವು ಇಲ್ಲಿಗೆ ಕುತ್ತಾರ್ ಬಸ್ ಹತ್ಕೊಂಡು ಬಂದ್ರೆ ಮುಗಿ. ಸರಿ, ಈಗ ದೇವಸ್ಥಾನದ ಒಳಗಡೆ ಮಾಡೋಕ್ಕಾಗಲ್ಲ, ನೋಡೋಣ ಎಷ್ಟೈತದೆ ಅಷ್ಟು ಮಾಡೋಣ. ಹೊರಗಡೆ ಮಾಡ್ತೀನಿ. ಆಮೇಲೆ ಈ ದೇವ್ರಿಗೆ ಚಕ್ಲಿ ಮತ್ತು ಡ್ರಿಂಕ್ಸ್ ಕೊಡ್ತಾರೆ, ಪ್ರಸಾದ. ಇದು ಅವರ ಬೇಡಿಕೆಗೋಸ್ಕರ ಅದನ್ನು ಇಲ್ಲಿ ತಗೊಳಕ್ಕೆ ಬಂದಿದ್ದೀವಿ. ಗೈಸ್, ಇವಾಗ ಕೊರಗಜ್ಜ ಹತ್ರ ಒಂದಷ್ಟು ವೀಡಿಯೋ, ಒಂದಷ್ಟು ಫೋಟೋ ಗೀಟೋ ಹಾಕಿದ್ದೀನಿ. ಅಂದರೆ ಅಲ್ಲಿ ಒಳಗಡೆ ಫುಲ್ ರಿಸ್ಟ್ರಿಕ್ಷನ್ ಇತ್ತು. ನಾವು ಹೋಗಿದ್ದು ಕೊರಗಜ್ಜ ದೇವಸ್ಥಾನ ಬಂದು ಅಂತಲೇ ಅಂತಾರೆ, ಆದರೆ ಇದು ಬೇರೆ ಥರ. ಇಲ್ಲಿ ಒಳಗಡೆ ದೇವ್ರಿಗೆ ನಾವು ಅದು ಏನು ಪ್ರಸಾದ ರೂಪವಾಗಿ ಡ್ರಿಂಕ್ಸು ಮತ್ತು ನೈವೇದ್ಯ ರೂಪವಾಗಿ ಪ್ರಸಾದ. ಅದೇ ಪ್ರಸಾದ ನಾವು ತಿನ್ನೋದು, ನೈವೇದ್ಯ ದೇವ್ರಿಗೆ ಹಾಕ್ಸೋದು. ನೈವೇದ್ಯ ಮಾಡ್ಬಿಟ್ಟು ನೈವೇದ್ಯ ಪ್ರಸಾದ ತಿನ್ನಲ್ಲ ನೀನು? ಪ್ರಸಾದ ಏನು ತಿಂದಿ? ಫ್ಯಾಕ್ಟ್ರಿ ಅಂತ, ಬೋಂಡಾ ಫ್ಯಾಕ್ಟ್ರಿ ಅಂತ ಅಂದರೆ
ಎಳ್ನೀರು ಎಳ್ನೀರನ್ನ ಇಲ್ಲಿ ಮಂಗಳೂರು ಬೋಂಡ ಅಂತಾರೆ. ಅದೇ ನಾನು ಹೇಳಿದ್ರು. ಆಮೇಲೆ ಈಗ ನಾವು ಬೋಂಡಾ ಫ್ಯಾಕ್ಟ್ರಿಲಿ ಎಳ್ನೀರು ಕುಡ್ಕೊಂಡು ಈಗ ಹೋಗ್ತಾ ಇರೋದು ನಾವು ಒಟ್ಟಿದೆ. ಅದಾದ್ಮೇಲೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಇವ್ರು ಅಂತಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗ್ತೀವೋ ಅಥವಾ ನಮ್ಮ ಊರಿಗೆ ವಾಪಸ್ ಹೋಗ್ತೀವೋ ಗೊತ್ತಿಲ್ಲ. ಇಲ್ಲೊಂದು ಏನೋ ದೇವಸ್ಥಾನದ ಥರ ಸಖತ್ತಾಗಿದೆ. ದೇವಸ್ಥಾನದ ಥರ ಅಲ್ಲಲ್ಲೂ ಮನೆ ದೇವಸ್ಥಾನ ಮನೇನು ನೋಡಲ್ಲ ದೇವಸ್ಥಾನ ಬರ್ಲಿಲ್ಲ ಮೇಲೆ ಅಡಿಯಾರ್ ದೇವಸ್ಥಾನನಾ? ಓಕೆ, ಅಡಿಯಾರು ಊರ ಹೆಸರು, ದೇವಸ್ಥಾನ ಅಲ್ಲ. ಏನೋ ಒಂದು ಒಟ್ನಲ್ಲಿ ಬೇಜಾನ್ ದೇವಸ್ಥಾನ ಇದೆ. ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಹೋಗಿದ್ದು, ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದ್ದಂತೂ ನೆಮ್ಮದಿ ಇತ್ತು. ಇದು ಆ್ಯಕ್ಚುಲಿ ನಾವು ಕೊರಗಜ್ಜದಿಂದ ಪಂಪ್ವೆಲ್ಗೆ ಬಂದು ಪಂಪ್ವೆಲ್ಲಿಂದ ಇದು ಏನಿದು ಯಾವುದೋ ಊರ ಹೆಸರು ಹೇಳೋದ್ವಲ್ಲ, ಯಾವುದೋ ಅಡಿಯಾರಿಗೆ ಬಂದು ಅಡಿಯಾರಿಂದ ಅದೇ ಒಟ್ಟಿನಲ್ಲಿ ನೋಡಿ, ಅದು ಹ್ಯೂಮನ್ ಇಂಟರ್ಫಿಯರೆನ್ಸೇ ಇಲ್ಲ. ಎಲ್ಲ ಇಲ್ಲಿ ಕಾಣಿಸ್ತಾ ಇರ್ಬೋದು. ಅಲ್ಲಿ ಎಳ್ನೀರೆಲ್ಲ ಮೇಲ್ಗಡೆ ಬರ್ತಾಯಿದೆ. ಅಲ್ಲಿ ಬಂದು ಅದು ಮೇಲ್ಗಡೆ ಎಲ್ಲ ವಾಶ್ ಆಗಿ ಕಟ್ಟಾಗಿ ಎಳ್ನೀರು ಇಲ್ಲಿ ಬರೋದು. ಸೊ ಇದು ತುಂಬ ಫೇಮಸ್ಸು. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋಣ ಯಾವ ರೀತಿ ಇರ್ಬೋದು ಏನು ಅಂತ. ಆದರೆ ವಿಡಿಯೋ ಮಾಡಿ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ₹14 ಇದರಿಂದ ನಾನು ಶಂಭು ಹೆಂಗನ್ಸ್ತು? ಯಾವ್ದು ತಗೊಂಡಿದ್ದೆ ಐಸ್ ಕ್ರೀಮ್? ತೋರಿಸು. ಪೈನಾಪಲ್ ಎಷ್ಟು? ಇದು ಮಗ 140. ಚೆನ್ನಾಗಿದ್ಯಾ? ನೀನು ಮಗ ನಿತೀಶ್? ನೀನು ಸಾಗರ್? ನೀನು ಯಾವುದು ಮಗ? ಜಾಕ್ ಫ್ರೂಟ್ ವಿತ್ ಟೆಂಡರ್ ಕೋಕೋನಟ್ ಮಸ್ತ್ ಇದೆ, ನೀವು ಟ್ರೈ ಮಾಡಿ. ನಾನು ಅಷ್ಟೇ, ಜಾಕ್ ಫ್ರೂಟ್ ಐಸ್ ಕ್ರೀಮು ₹89. ಆಮೇಲೆ ಕೋಕೋನಟ್ ವಾಟರು ಎಳ್ನೀರು ₹14 ಅಷ್ಟೇ. ಇದು ಹೈಲಿ ರೆಕಮೆಂಡ್, ಚೆನ್ನಾಗಿದೆ. ಇದು ಮಾತ್ರ ಹೈಲಿ ರೆಕಮೆಂಡ್. ಎಷ್ಟು ತಿಂತಾಯಿದ್ರು ಜಾಕ್ ಫ್ರೂಟ್ ಸ್ವೀಟ್ನೆಸ್ ಎರಡು ಬಿಡ್ತಾರೆ. ದಯವಿಟ್ಟು ಇಲ್ಲಿಗೆ ಬಂದಾಗ ಮಿಸ್ ಮಾಡದೆ ಬನ್ನಿ ಬೋಂಡಾ ಫ್ಯಾಕ್ಟ್ರಿಗೆ. ಲೊಕೇಶನ್ ಬೋಂಡಾ ಫ್ಯಾಕ್ಟ್ರಿ ಅಡಿಯಾರ್ ಹತ್ರ, ಇನ್ ಮಂಗಳೂರು. ಮಂಗಳೂರು. ಸೂಪರ್ ಟೇಸ್ಟ್.